ನಿಮ್ಮ ಜೀವನದ ತಕ್ಕಡಿಯಲ್ಲಿ ನೋವು ಮತ್ತು ನಗು ಎರಡನ್ನೂ ಸಮವಾಗಿ ತೂಗಲು ನೀವು ಪಟ್ಟ ಶ್ರಮ ಯಾರಿಗೂ ಗೊತ್ತಿಲ್ಲ. ಎಲ್ಲರನ್ನೂ ಖುಷಿಯಾಗಿಡಲು ಹೋಗಿ ಕೊನೆಗೆ ನೀವು ಮಾತ್ರ ಒಂಟಿಯಾಗುತ್ತಿದ್ದೀರಾ. ನಿಮ್ಮ ಪ್ರೀತಿ, ನಿಮ್ಮ ಪ್ರಾಮಾಣಿಕತೆ ಜನರಿಗೆ ಕೇವಲ ದೌರ್ಬಲ್ಯದಂತೆ ಕಾಣಿಸುತ್ತಿದೆಯಾ? ಹಾಗಿದ್ದರೆ ಸಿದ್ಧರಾಗಿ. ಈ 2026 ಫೆಬ್ರವರಿ 17 ಫಾಲ್ಗುಣ ಅಮಾವಾಸ್ಯೆ ಬದುಕಿನ ತಕ್ಕಡಿಯನ್ನು ಸರಿಪಡಿಸಲು ಬರುತ್ತಿದೆ. ಈ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಯಾರು ಇರಬೇಕು ಮತ್ತು ಯಾರು ಹೊರಹೋಗಬೇಕು ಎಂಬ ನಿರ್ಧಾರವನ್ನು ಸ್ವತಃ ಕಾಲವೇ ಮಾಡಲಿದೆ. ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಇದು ನಿಮ್ಮ ಭವಿಷ್ಯದ ಬುನಾದಿಯಾಗಿರುತ್ತದೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಸೌಂದರ್ಯ ಮತ್ತು ಐಶ್ವರ್ಯ ಸಂಕೇತ. ಆದರೆ ಅಮಾವಾಸ್ಯೆಯ ಕತ್ತಲು ಈ ಪ್ರಕಾಶವನ್ನು ಸ್ವಲ್ಪ ಮುಂದುಗೊಳಿಸಬಹುದು. ಫೆಬ್ರವರಿ 17ರಂದು ಗ್ರಹಗಳ ವಿನ್ಯಾಸವು ನಿಮ್ಮನ್ನು ಭಾವನಾತ್ಮಕ ಅಸ್ಥಿರಗೊಳಿಸಬಹುದು. ನೀವು ಯಾಕೆ ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಪರದಾಡುತ್ತಿದ್ದೀರಾ? ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಬರಲು ಈ ಅಮಾವಾಸ್ಯೆ ಹೇಗೆ ಪ್ರೇರೇಪಿಸುತ್ತದೆ ಎಂದು ಶಾಸ್ತ್ರೋಕ್ತವಾಗಿ ವಿಶ್ಲೇಷಿಸೋಣ. ರಾಶಿಯ 5ನೇ ಮನೆಯ ಪ್ರಭಾವದ ಗ್ರಾಫಿಕ್. ತುಲಾರಾಶಿಯವರೇ, ಫೆಬ್ರವರಿ 17ರಂದು ಹತ್ತಿರವಾಗುತ್ತಿದ್ದಂತೆ ಈ ಬದಲಾವಣೆಗಳು ನೀವು ಗಮನಿಸುತ್ತೀರಾ. ಸಂಬಂಧಗಳಲ್ಲಿ ಸ್ಪಷ್ಟತೆ. ನಿಮ್ಮನ್ನು ಬಳಸಿಕೊಳ್ಳುವವರು ಅಸಲಿ ಮುಖವಾಡಗಳನ್ನು ಕಳಚಿ ಬೀಳುತ್ತವೆ. ನಿಮಗೆ ಐಶ್ವರ್ಯವಾಗುವಂತೆ ಸತ್ಯಗಳು ತಿಳಿಯುತ್ತವೆ. ಬಲಗಣ್ಣು ಕುಣಿಯುವುದು ಅಥವಾ ಕಣ್ಣಿನ ಕೆಳಗೆ ಕಪ್ಪಾಗುವುದು ಇದು ಮಾನಸಿಕ ಒತ್ತಡದ ಸಂಕೇತವಾಗಿರುತ್ತದೆ. ಪೂಜೆ ಮಾಡದಿದ್ದರೂ ಮಲ್ಲಿಗೆ ಅಥವಾ ಅಗರಬತ್ತಿಯ ವಾಸನೆ ಇದ್ದಕ್ಕಿದ್ದಂತೆ ಬರುವುದು. ನೀವು ಮರೆತು ಹೋಗಿದ್ದ ಹಳೆಯ ಗೆಳೆಯ ಅಥವಾ ಪ್ರಿಯತಮೆ ಇದ್ದಕ್ಕಿದ್ದಂತೆ ನೆನಪಾಗುವುದು ಅಥವಾ ಮೆಸೇಜ್ ಮಾಡುವುದು. ನೀವು ಧರಿಸುವ ಬೆಳ್ಳಿ ಅಥವಾ ಚಿನ್ನದ ಬಣ್ಣ ಸ್ವಲ್ಪ ಮಂಕು ಎನಿಸುವುದು. ಶೇರ್ ಮಾರ್ಕೆಟ್ ಅಥವಾ ಬಿಸ್ನೆಸ್ನಲ್ಲಿ ಹಣ ಹಾಕುವ ಬಗ್ಗೆ ಅತಿಯಾದ ಗೊಂದಲ. ಇದ್ದಕ್ಕಿದ್ದಂತೆ ಗಾಢ ಬಣ್ಣದ ಬಟ್ಟೆಗಳಿಗಿಂತ ತಿಳಿ ಬಣ್ಣದ ಬಟ್ಟೆಗಳು ಇಷ್ಟವಾಗುವುದು. ಕಳೆದು ಹೋದ ಸೌಂದರ್ಯ ಮತ್ತು ಸಂಪತ್ತನ್ನು ಮರಳಿ ಪಡೆಯಲು ಈ ಅಮಾವಾಸ್ಯೆಯಂದು ಇವುಗಳನ್ನು ಪಾಲಿಸಿ. ಅಂದು ಸಂಜೆ ಮನೆಯ ಪೂಜೆ ಕೋಣೆಯಲ್ಲಿ ತುಪ್ಪದ ದೀಪ ಹಚ್ಚಿ ಅದಕ್ಕೆ ಒಂದು ಚಿಟಿಕೆ ಏಲಕ್ಕಿ ಪುಡಿ ಹಾಕಿ. ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಮಹಾಲಕ್ಷ್ಮಿಗೆ 2 ಕೆಂಪು ಗುಲಾಬಿಗಳನ್ನು ಸಮರ್ಪಿಸಿ ನಿಮ್ಮ ಮನದ ಆಸೆಗಳನ್ನು ಹೇಳಿಕೊಳ್ಳಿ. ಈ ದಿನ ನಿಮ್ಮ ಮನೆಯಲ್ಲಿ ಕನ್ನಡಿಗಳನ್ನು ಸ್ವಚ್ಛಗೊಳಿಸಿ. ಕನ್ನಡಿ ಶುಕ್ರನ ಸಂಕೇತ. ಕನ್ನಡಿ ಶುಭ್ರವಾಗುವುದು ನಿಮ್ಮ ಅದೃಷ್ಟವ ಶುಭ್ರವಾಗುತ್ತದೆ. ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನು ಅನಾಥಾಶ್ರಮಕ್ಕೆ ಅಥವಾ ಬಡ ಮಕ್ಕಳಿಗೆ ನೀಡಿ. ಫೆಬ್ರವರಿ 17ರಂದು ಕಳೆದ ಮೇಲೆ ತುಲಾರಾಶಿಯವರ ಬದುಕಿನಲ್ಲಿ ಆಗುವ ಪವಾಡಗಳೇನು? ದೀರ್ಘಕಾಲದಿಂದ ಒಂದೇ ಕಡೆ ಸಿಲುಕಿಕೊಂಡಿರುವ ಹೊಸ ಮತ್ತು ಉತ್ತಮ ಪ್ಯಾಕೇಜ್ ಇರುವ ಕೆಲಸ ಸಿಗಲಿದೆ. ನ್ಯಾಯ ನಿಮ್ಮ ಪರವಾಗಿ ಬರಲಿದೆ. ಜಾಸ್ತಿ ವಿವಾದಗಳು ಬಗೆಹರಿಯಲಿವೆ. ಪತಿ ಪತ್ನಿಯ ನಡುವೆ ಇದ್ದ ಸಣ್ಣ ಪುಟ್ಟ ಕಿರಿಕಿರಿಗಳು ದೂರವಾಗುವ. ಪ್ರೀತಿ ಹೆಚ್ಚಾಗುತ್ತದೆ. ತುಲಾರಾಶಿಯವರೇ, ನೀವು ನ್ಯಾಯದ ಪರವಾಗಿ ನಿಂತಿದ್ದೀರಾ. ಹಾಗಾಗಿ ವಿಧಿಯೇ ನಿಮ್ಮನ್ನು ರಕ್ಷಿಸುತ್ತದೆ. ಈ ಅಮಾವಾಸ್ಯೆ ನಿಮಗೆ ಹೊಸ ಹುರುಪು ನೀಡಲಿದೆ. ಈ ವಿಡಿಯೋದಲ್ಲಿ ಹೇಳಿದ ಯಾವ ಲಕ್ಷಣ ನಿಮ್ಮಲ್ಲಿ ಕಾಣಿಸಿಕೊಳ್ಳುತ್ತಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ರಾಶಿ ತುಲಾ ಆಗಿದ್ದರೆ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ. ಈ ವಿಡಿಯೋವನ್ನು ನಿಮ್ಮ ಆತ್ಮೀಯ ತುಲಾರಾಶಿಯ ಗೆಳೆಯರಿಗೆ ಶೇರ್ ಮಾಡಿ. ನೆನಪಿಡಿ, ತುಲಾರಾಶಿಯವರೇ, ಸದಾ ಸುಂದರವಾಗಿರಲು ಹುಟ್ಟಿದವರು ಚಿಂತಿಸಬೇಡಿ. ಬೆಳಕು ನಿಮ್ಮದಾಗಲಿದೆ. ನಮಸ್ಕಾರಗಳು.